ಏನೇ ಒಳ್ಳೆಯದಾದರೆ ನಾವು ಮಾಡಿದ್ದು ಅಂತಾರೆ, ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು. ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ, ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿ ಕೇಳಿ ಬಿ ಜೆ ಪಿಯವರು ಇವರಿಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಅವರೇನು ಯಾವ ಕಾನೂನು ಓದಲ್ಲ, ಕಟ್ಲೆನೂ ಓದಲ್ಲ, ಅಥವಾ ಮೆಟ್ರೋ ಕಾಯ್ದೆನೂ ಓದಲ್ಲ, ಯಾವುದೂ ಓದಲ್ಲ. ಅವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಆಮೇಲೆ ಇವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕರೆಸಿ ಇಲ್ಲಿಗೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿಸ್ತಾರೆ. ಅವ್ರಿಗೇನು ಬೇರೆ ಏನು ಕೆಲಸ ಇರಲಿಲ್ಲ ಇಲ್ಲಿ, ಅದಕ್ಕೋಸ್ಕರನೇ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿಸಿ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತೇಳಿ ಯಾವುದೇ ಅಂಜಿಕೆ ಇಲ್ಲ, ಅಳುಕು ಇಲ್ಲದೆ ಸುಳ್ಳು ಹೇಳಿಕೆ ಅವ್ರ ಕೈಯಲ್ಲಿ ಕೊಡಿಸ್ತಾರೆ. ಅಂದರೆ ಅವರು ಕೂಡ ತಿಳುವಳಿಕೆ ಇಲ್ಲದಿರ್ತಕ್ಕಂಥವ್ರು ಅಂತ ನನ್ನ ಅಭಿಪ್ರಾಯದಲ್ಲಿ. ತಿಳುವಳಿಕೆ ಇಲ್ಲ ಅಂದರೆ ಜ್ಞಾನಿಗಳು ಅಜ್ಞಾನಿಗಳು ಅಂತಾರಲ್ಲ, ಇವರು ಅಜ್ಞಾನಿ ಅಂತ. ಜ್ಞಾನಿಗಳು ಅಂದರೆ ಬುದ್ಧಿವಂತರು, ಅಜ್ಞಾನಿಗಳು ಅಂದರೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆ ಮಾತು ಹೇಳ್ತೀನಿ ಅಂದರೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದೊಂದು ಬುರುಡೆ ಜನರ ಪಕ್ಷದ ಒಂದು ತಂತ್ರಗಾರಿಕೆ. ಯಾಕಂದರೆ ಅವರು ಮಾಡಿರೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದು ಒಂದು ತಂತ್ರಗಾರಿಕೆಯ ಒಂದು ಕೆಲಸ ಇದು. ಕೇಂದ್ರ ಸಚಿವರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿನೇ ಇಲ್ಲ. ಇಂಥವರ ಕೈಯಲ್ಲಿ ರೈಲ್ವೆ ಇಲಾಖೆ ಸಿಕ್ಕಿ ಅದೇನು ರೈಲ್ವೆ ಇಲಾಖೆ ಏನು ಉದ್ಧಾರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಇದಕ್ಕೆಲ್ಲ ಬಿ ಜೆ ಪಿಯವರು ಉತ್ತರ ಕೊಡಬೇಕಾಗುತ್ತೆ. ಆಮೇಲೆ ಈ ರೈಲ್ವೆ ವಿಚಾರ ಬಂದ ತಕ್ಷಣ ಬೆಂಗಳೂರಲ್ಲಿ ಒಂದಿಬ್ಬರು ಎಂ ಪಿಗಳಿದ್ದಾರೆ. ಒಂದು ತೇಜಸ್ವಿ ಸೂರ್ಯ, ಇನ್ನೊಂದು ಪಿ ಸಿ ಮೋಹನ್ ಅವರು. ನಾವೇ ರೈಲ್ವೆ ಇದನ್ನು ತಂದಿದ್ದು ಅಂತ ಹೇಳ್ಕೊಂಡು ಇರ್ತಾರೆ. ಇದು ರೈಲ್ವೆ ಬಂದಿದ್ದು 2005ರಲ್ಲಿ ಮನಮೋಹನ್ ಸಿಂಗ್ ಅವರಿದ್ದಾಗ, ಆಮೇಲೆ ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಕಟ್ಟಿರೋ ಸ್ಟೇಡಿಯಂ ಪಕ್ಕದಲ್ಲಿ ನಾವು ಅದಕ್ಕೆ ಗುದ್ಲಿ ಪೂಜೆ ಮಾಡಿದಂಥದ್ದು. ಆಮೇಲೆ ಮಧ್ಯದಲ್ಲಿ ಎಕ್ಸ್ಟೆನ್ಷನ್ಸು ಅದು ಸಹಜವಾಗಿ ಆಗ್ತಾ ಇರುತ್ತೆ. ಇನ್ನೂ 20-30 ವರ್ಷ ಎಲ್ಲ ಬೆಂಗಳೂರಲ್ಲಿ ಇರೋವರೆಗೂ ಕೂಡ ಬೆಂಗಳೂರು ಬೆಳೆದಾಗೆ ಎಕ್ಸ್ಟೆನ್ಷನ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮಾತಾಡ್ತಾರೆ ನಾವೇ ಮೆಟ್ರೋ ತಂದಿದ್ದು ಅಂತ ಕೆಲವು ಎಂ ಪಿಗಳು ಪೋಸ್ ಕೊಡ್ತಾರೆ. ಆಮೇಲೆ ಹೇಳಿ ಕೇಳಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿಗಳು 4-5 ಸಲ ಎಂ ಪಿ ಆಗಿದ್ದಾರೆ, ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರು ಕೂಡ ಸುಳ್ಳು ಹೇಳ್ತಾರೆ. ಏನು ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿದ್ದಂತ. ಆಮೇಲೆ ಇವತ್ತು ವಿಜಯವಾಣಿ ಪತ್ರಿಕೆ ನೋಡಿದೆ. ವಿಜಯ ಕರ್ನಾಟಕದಲ್ಲಿ ಬೊಮ್ಮಾಯಿ ಅವರು ಮತ್ತೆ ಜಗದೀಶ್ ಶೆಟ್ಟರ್ ಅವರು ಇಬ್ಬರು ಕೂಡ ಜಂಟಿಯಾಗಿ ರಾಜ್ಯ ಸರ್ಕಾರ ಮೆಟ್ರೋ ರೈಲ್ ದರ ಏರಿಸಿದ್ದು ಅಂತ ಹೇಳ್ತಾರೆ. ಇವರಿಬ್ಬರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಯಾರೋ ಎಂ ಪಿಗಳು ಇನ್ನೂ ಹೊಸದಾಗಿರ್ತಾರೆ, ಇನ್ನೂ ಚಿಕ್ಕ ವಯಸ್ಸು, ಸ್ವಲ್ಪ ಪ್ರಚಾರಕ್ಕೆ ಹೇಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇನು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಇವರಿಬ್ಬರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ರೀತಿ ಹಸಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಮಾಡಿದಂಥ ಅವಧಿನಲ್ಲಿ ರಾಜ್ಯದಲ್ಲಿ ಇನ್ನು ಏನೇನು ಅನಾಹುತಗಳು ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಇವರು ಮುಖ್ಯಮಂತ್ರಿಗಳಾಗೋದಕ್ಕೆ ಅರ್ಹತೆನೇ ಇರಲಿಲ್ಲ. ಅಂಥವ್ರನ್ನ ಕರ್ಕೊಂಡು ಹೋಗಿ ಬಿ ಜೆ ಪಿಯವರು ಕೂಡಿಸಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಮೆಟ್ರೋ ದರ ಏರಿಕೆ ಮಾಡೋದು ಈಗ ಸಬ್ಜೆಕ್ಟಿವ್ ಬರ್ತೀನಿ. ಈಗ ದೇಶದಲ್ಲಿ ಅನೇಕ ನಗರಗಳಲ್ಲಿ ಮೆಟ್ರೋ ಇದೆ. ಆ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರ ಸರ್ಕಾರದ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ವ್ಯಾಪ್ತಿಗೆ ಬರುತ್ತೆ. ಎಲ್ಲ ಮೆಟ್ರೋಗಳಿಗೂ ಕೂಡ ಚೇರ್ಮನ್ ಯಾರು ಅಂದರೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟು ಸೆಕ್ರೆಟರಿ ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಒಂದು ಮಂಡಳಿ ಇರುತ್ತೆ. ಎಲ್ಲೆಲ್ಲಿ ಮೆಟ್ರೋ ಇರುತ್ತೆ ಅಲ್ಲಿಂದ ಒಬ್ಬರು ಆ ಮಂಡಳಿಯ ಸದಸ್ಯರಾಗಿ ಇರ್ತಾರೆ. ಆಮೇಲೆ ಈಗ ಉದಾಹರಣೆಗೆ ಬೆಂಗಳೂರು ಮೆಟ್ರೋ, ಇಲ್ಲಿ ಬೆಲೆ ಏರಿಕೆ ಮಾಡಬೇಕು ಅಂತ ಇಲ್ಲಿ ಮೆಟ್ರೋ ಅಂದರೆ ಏನಾಗುತ್ತೆ, ಒಂದು ಪ್ರಪೋಸಲ್ಲು ಕಳಿಸ್ತಾರೆ. ಅದು ನೋಡಿ, ಡೇಟು ಹಾಕಿದೆ ನೋಡಿ. ಮೆಟ್ರೋ ಕಾಯ್ದೆ 2002 ಸೆಕ್ಷನ್ 34 ಪ್ರಕಾರ ದರ ಏರಿಕೆ ಮಾಡಲು ಅವಕಾಶವಿದ್ದು, ಅದರ ಪ್ರಕಾರ ಮೆಟ್ರೋ ಇರುವ ಎಲ್ಲ ರಾಜ್ಯಗಳು ದರ ಏರಿಕೆ ಮಾಡಲು ಕೋರಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ.
ಇದರಲ್ಲಿ ಆಮೇಲೆ ಇದೇ ರೀತಿ ಬೆಂಗಳೂರು ನಮ್ಮ ಮೆಟ್ರೋ ಸಹ ಪತ್ರ ಬರೆದಿದ್ದು, ಅದರಂತೆ ದಿನಾಂಕ 7/9/24ರಂದು ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ 26/1 21 ಇಒ SMII ಅಡಿಯಲ್ಲಿ ದರ ಏರಿಕೆ ಕುರಿತು ಪತ್ರ ಬರೆದ ಮೇಲೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಈ ಸಮಿತಿನಲ್ಲಿ ಯಾರು ಇರ್ತಾರೆ ಅಂದರೆ, ಈ ಸಮಿತಿ ರಚನೆ ಮಾಡೋದು ಯಾರು ಅಂದರೆ ಕೇಂದ್ರ ಸರ್ಕಾರ ಅಂದರೆ ಮೆಟ್ರೋ ಮಂಡಳಿ ರಚನೆ ಮಾಡ್ತಾರೆ. ಆಮೇಲೆ ರಚನೆ ಮಾಡಿದಾಗ ಹೈಕೋರ್ಟ್ ಜಡ್ಜ್, ರಿಟೈರ್ಡ್ ಜಡ್ಜ್ ಇರ್ತಾರಲ್ಲ, ಹೈಕೋರ್ಟ್ ಜಡ್ಜ್ನ ಬೆಂಗಳೂರು ಮೆಟ್ರೋ ಅಂತಲ್ಲ, ಕಲ್ಕತ್ತಾ ಅಂತಲ್ಲ, ದೆಹಲಿ ಅಂತಲ್ಲ, ಯಾವುದೇ ಮೆಟ್ರೋ ಒಬ್ಬ ಹೈಕೋರ್ಟ್ ಜಡ್ಜ್ನ ನೇಮಕ ಮಾಡ್ತಾರೆ, ರಿಟೈರ್ಡ್ ಆಗಿರೋರನ್ನ. ಅವ್ರ ಹೆಸರು ತಾರಣಿ ಅಂತ, ತಮಿಳ್ನಾಡಿನವರು, ರಿಟೈರ್ಡ್ ಜಡ್ಜ್, ಅವ್ರನ್ನ ನೇಮಕ ಮಾಡ್ತಾರೆ. ಆಮೇಲೆ ಕರ್ನಾಟಕದ ಒಬ್ಬರ ರೆಪ್ರೆಸೆಂಟೇಟಿವ್ ಹೆಸರು ಕೊಡಿ ಅಂತ ಕೇಳ್ತಾರೆ. ಕರ್ನಾಟಕ ಏನು ಮಾಡುತ್ತೆ, ರಮಣ ರೆಡ್ಡಿ ಇದ್ರಲ್ಲ, IAS ಆಫೀಸರ್ ಆಗಿದ್ರಲ್ಲ, ಅವ್ರನ್ನ ನೇಮಕ ಮಾಡ್ತಾರೆ. ಆಮೇಲೆ ಕೇಂದ್ರ ಸರ್ಕಾರ ಇನ್ನೊಂದು ಸತ್ಯೇಂದ್ರ ಪಾಲ್ ಸಿಂಗ್ IAS ಹೆಚ್ಚುವರಿ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ, ಇವ್ರನ್ನ ಮಾಡ್ತಾರೆ. ಅಂದರೆ ಒಬ್ಬರು ಜಡ್ಜು, ಒಬ್ಬರು ಕೇಂದ್ರದ ರೆಪ್ರೆಸೆಂಟೇಟಿವ್, ಆಮೇಲೆ ರಾಜ್ಯದ ರೆಪ್ರೆಸೆಂಟೇಟಿವ್, ಈ 3 ಜನ ಮಾಡ್ತಾರೆ. ಈ 3 ಜನ ಸಮಿತಿ ಏನು ಮಾಡ್ತಾರೆ, ನಮ್ಮ KERC ಇದೆಯಲ್ಲ, ಎಲೆಕ್ಟ್ರಿಕ್ ನಮ್ಮ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೋ ಅವ್ರೇನು ಮಾಡ್ತಾರೆ, ಕರೀತಾರೆ, ಮೆಟ್ರೋದವ್ರನ್ನ ಕರೀತಾರೆ, ನಿಮ್ಮ ಖರ್ಚು ವೆಚ್ಚಗಳು ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಪಬ್ಲಿಕ್ ಒಪಿನಿಯನ್ ತೊಗೊಳ್ತಾರೆ. ಎಲ್ಲರ ಒಪಿನಿಯನ್ ತೊಗೊಂಡು ಅವರೇನು ಮಾಡ್ತಾರೆ, ಒಂದು ಎಷ್ಟು ದರ ಏರಿಕೆ ಮಾಡ್ಬೋದು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ. ಯಾರು ಹೈಕೋರ್ಟ್ ಜಡ್ಜು ಅಧ್ಯಕ್ಷತೆ ಇರ್ತಕ್ಕಂಥ ಸಮಿತಿ ತೀರ್ಮಾನ ಮಾಡುತ್ತೆ. ಆ ಸಮಿತಿ ತೀರ್ಮಾನ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋದಿಲ್ಲ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ದರ ಏರಿಕೆಗೂ ಯಾವ ಸಂಬಂಧನೂ ಇಲ್ಲ. ಇದನ್ನೇನು ಮಾಡ್ತಾರೆ, ಮೆಟ್ರೋ ಮಂಡಳಿ ಕೊಡ್ತಾರೆ, ಕೇಂದ್ರದಲ್ಲಿರ್ತಕ್ಕಂಥ ಮೆಟ್ರೋ ಮಂಡಳಿ ಕೊಡ್ತಾರೆ. ಆ ಮೆಟ್ರೋ ಮಂಡಳಿ ಅಧ್ಯಕ್ಷರು ಯಾರು ಅಂದರೆ, ಕೇಂದ್ರದಲ್ಲಿರ್ತಕ್ಕಂಥ UD ಸೆಕ್ರೆಟರಿ ಯಾರು ಇರ್ತಾರೆ, ಅವರು ಮೆಟ್ರೋ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅವರು ದರ ನಿಗದಿ ಮಾಡಿ ಅನೌನ್ಸ್ ಮಾಡ್ತಾರೆ, ಇಷ್ಟು ಮಾಡ್ಬೋದು ಅಂತ. ಆಮೇಲೆ ರಾಜ್ಯ ಸರ್ಕಾರಕ್ಕೂ ಕೂಡ ಆಗಲೇ ನಾನು ಹೇಳಿದಾಗೆ ಈ ವರದಿಯನ್ನು ಅವರೇನು ಸಲ್ಲಿಸೋದಿಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಆಮೇಲೆ ಈ ನಮ್ಮ ವರದಿ ಏನು ಕೊಡ್ತಾರೆ ಇವರು, ಹೈಕೋರ್ಟ್ ರಿಟೈರ್ಡ್ ಜಡ್ಜು ಮತ್ತು ರಮಣಾರೆಡ್ಡಿ ಅವರು ಮತ್ತು ಸಿಂಗ್ ಅವರು, ಅವ್ರೇನು ವರದಿ ಕೊಡ್ತಾರೆ ಅದನ್ನು ಮಂಡಳಿ ಸಭೆಯಲ್ಲಿಟ್ಟು ಮಂಡಳಿ ಅನುಮತಿ ಪಡೆದು, ಈಗ ಮೊನ್ನೆ ಬೆಲೆ ಜಾಸ್ತಿ ಅಂದರೆ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಎಲ್ಲ ಪಾಯಿಂಟ್ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು ಪೇಜ್ ಇತ್ತು, ಮಧ್ಯದಲ್ಲೇ ಎಲ್ಲ ಹೇಳಿದ್ದೀನಿ. ಇದು ಮೆಟ್ರೋ ದರ ಏರಿಕೆ ಬಗ್ಗೆ ನಡೆದಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ಗೂ, ಒಂದು ನಿಮಿಷ, ಸ್ಟೇಟ್ ಗೌರ್ಮೆಂಟಿಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಆಮೇಲೆ ಮೆಟ್ರೋ ಕಾಯ್ದೆ ತಗೊಳ್ಳಿದೆ. ಮೆಟ್ರೋ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳು ಕೂಡ ಬೆಲೆ ಏರಿಕೆ ಮಾಡೋದಕ್ಕೆ ಕೇಂದ್ರದ ಮಂಡಳಿ ಕೇಳ್ಕೊಳ್ತಾರೆ. ಆಗ ಹೈಕೋರ್ಟ್ ಜಡ್ಜು ರಿಟೈರ್ಡ್ ಒಬ್ಬರು ನೇಮಕ ಮಾಡ್ತಾರೆ. ಕೇಂದ್ರ ಸರ್ಕಾರ ಸದಸ್ಯನಾಗಿ ನೇಮಿಸ್ತಾರೆ. ರಾಜ್ಯ ಸರ್ಕಾರ ನಮ್ದಿರ್ಬೋದು, ತಮಿಳ್ನಾಡು ಇರ್ಬೋದು, ಅಥವಾ ಚೆನ್ನೈ ಬೇರೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಅವರು ಒಬ್ಬರನ್ನ ನೇಮಕ ಮಾಡ್ತಾರೆ. ನಮ್ಮಲ್ಲಿ ನಾವು ರಮಣಾರೆಡ್ಡಿ ಅವ್ರು ಮಾಡಿದ್ವಿ. ಈ ವರದಿ ಎಷ್ಟು ಏರಿಸಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲ್ಲ ಅವರು. ರಾಜ್ಯ ಸರ್ಕಾರಕ್ಕೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಇದು ನೇರವಾಗಿ ಕೇಂದ್ರದ ರೈಲ್ವೆ ಮಂಡಳಿಗೆ ಹೋಗುತ್ತೆ. ಇದೆಯಲ್ಲ, ಕೊಟ್ಟಿದ್ದಾರಲ್ಲ, ರಿಪೋರ್ಟ್ ಕೊಟ್ಟಾಗ ಮುಗಿದೋಯ್ತು.